ಸೋಲು ನಿಮ್ಮ ಅಂತ್ಯ ಅಲ್ಲ, ಅದು ನಿಮ್ಮ ಆರಂಭ. ನೀವು ಜೀವನದಲ್ಲಿ ಸೋತಿದ್ದೀರಾ? ಹಣ ಇಲ್ಲ, ಬೆಂಬಲ ಇಲ್ಲ, ಅವಕಾಶ ಇಲ್ಲ ಅಂತ ಅನ್ನಿದೆಯಾ? ಆದ್ರೆ ಒಂದು ಪ್ರಶ್ನೆ, ನೀವು ನಿಜವಾಗೂ ಸೋತಿದ್ದೀರಾ ಅಥವಾ ಜೀವನ ನಿಮಗೆ ಇನ್ನೊಂದು ಪಾಠ ಕಲಿಸ್ತಿದೆಯಾ? ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಿರೋ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಒಂದು ಸಣ್ಣ ಊರು. ಅಲ್ಲಿ ಒಬ್ಬ ಹುಡುಗ. ಅವನಿಗೆ ದೊಡ್ಡ ಕನಸುಗಳಿದ್ದವು. ಆದ್ರೆ ಜೇಬಲ್ಲಿ ಹಣ ಇರಲಿಲ್ಲ, ಬೆಂಬಲ ಕೊಡೋ ಜನ ಇರಲಿಲ್ಲ. ಅವನು ಕೆಲಸಕ್ಕೆ ಹೋದ್ರೆ ನೀನು ಯೋಗ್ಯನಲ್ಲ ಎಂದು ತಿರಸ್ಕರಿಸಿದರು. ಬಿಸಿನೆಸ್ ಶುರು ಮಾಡಿದ್ರೆ ನಿನ್ನಿಂದ ಆಗಲ್ಲ ಎಂದು ನಗುತ್ತಿದ್ದರು. ಪ್ರತಿದಿನ ಅವನು ಸೋಲ್ತಿದ್ದ. ಪ್ರತಿ ರಾತ್ರಿ ಅವನ ಮನಸ್ಸು ಕೇಳಿತ್ತು, ನನ್ನ ತಪ್ಪೇನು? ಒಂದು ದಿನ ಅವನು ತನ್ನ ತಂದೆಗೆ ಕೇಳಿದ, ಅಪ್ಪ, ನಾನು ಯಾಕೆ ಇಷ್ಟು ಸೋಲ್ತಿದ್ದೀನಿ? ತಂದೆ ನಗುತ್ತಾ ಹೇಳಿದರು, ನೀನು ಸೋಲ್ತಿಲ್ಲ ಮಗ, ನೀನು ಬಲವಾಗ್ತಿದ್ದೀಯಾ. ಅವನು ಅರ್ಥ ಮಾಡ್ಕೊಳ್ಳಲಿಲ್ಲ. ತಂದೆ ಒಂದು ಕಲ್ಲು ತೋರಿಸಿ ಹೇಳಿದರು, ಈ ಕಲ್ಲನ್ನ ದಿನವೂ ಹೊಡೆತಾ ಇದ್ದರೆ ಏನಾಗುತ್ತೆ? ಒಡೆದು ಹೋಗುತ್ತೆ. ಹೌದು, ಸೋಲು ಅಂದ್ರೆ ಹೊಡೆತ, ಹೊಡೆತ ಅಂದ್ರೆ ಬಲ. ಅಂದು ಅವನು ಮೊದಲ ಬಾರಿ ಅರ್ಥ ಮಾಡ್ಕೊಂಡ, ಸೋಲು ನನ್ನ ಶತ್ರು ಅಲ್ಲ, ಸೋಲು ನನ್ನ ಗುರು. ನಂತರ ಅವನು ಬದಲಾಗಿದ. ಸೋಲಿನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ, ಜನರ ಮಾತುಗಳಿಗೆ ಕಿವಿ ಕೊಟ್ಟಿಲ್ಲ. ಪ್ರತಿದಿನ ಅವನು ಕೇಳಿದ ಒಂದೇ ಪ್ರಶ್ನೆ, ಇವತ್ತು ನಾನು ಏನು ಕಲಿತೆ? 1 ವರ್ಷ, 2 ವರ್ಷ, 3 ವರ್ಷ. ಯಾರು ಗಮನ ಕೊಡದ ಹುಡುಗ ಈಗ ಜನರ ಗಮನ ಸೆಳೆಯತೊಡಗಿದ. ಅವನು ದೊಡ್ಡವನಾಗಲಿಲ್ಲ, ಆದ್ರೆ ಅವನ ಯೋಚನೆ ದೊಡ್ಡದಾಯ್ತು. ಜೀವನ ಒಂದು ರೇಸ್ ಅಲ್ಲ, ಇದು ಒಂದು ಪಯಣ. ಕೆಲವರು ಬೇಗ ತಲುಪ್ತಾರೆ, ಕೆಲವರು ತಡವಾಗುತ್ತಾರೆ. ಆದ್ರೆ ತಲುಪೋವರೆಗೂ ನಿಲ್ಲಬಾರದು. ಜಗತ್ತು ನಿಮಗೆ ಕೈ ಕೊಡದಿದ್ದರೆ ನೀವು ನಿಮ್ಮ ಕೈ ಹಿಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಜೀವನದ ಹೀರೋ ನೀವು. ಇಂದು ಆ ಹುಡುಗ ಯಶಸ್ವಿ. ಒಂದು ದಿನ ಯಾರೋ ಕೇಳಿದರು, ನಿನ್ನ ಸೀಕ್ರೆಟ್ ಏನು? ಅವನು ನಗುತ್ತಾ ಹೇಳಿದ, ನಾನು ಸೋಲು ಅನ್ನೋ ಪದವನ್ನೇ ಬಿಟ್ಟುಬಿಟ್ಟೆ. ನಾನು ಅದನ್ನ ಪಾಠ ಅಂತ ಕಲಿತೆ. ನೀವು ಇವತ್ತು ಸೋತಿದ್ದೀರಿ ಅಂತ ಅನ್ಸಿದ್ರೆ ಈ ವಿಡಿಯೋ ನೆನಪಿಟ್ಟುಕೊಳ್ಳಿ. ನೀವು ಸೋತಿಲ್ಲ, ನೀವು ರೂಪುಗೊಳ್ಳಿದ್ದೀರಾ. ಈ ಸ್ಟೋರಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಜೀವನದ ಸತ್ಯ ಹೇಳ್ತೀವಿ.